ಎಲ್ರಿಗೂ ನಮಸ್ಕಾರ. ನಮ್ಮ ನ್ಯೂಸ್ ಅಲರ್ಟ್ ಯೂಟ್ಯೂಬ್ ಚಾನಲ್ಗೆ ನಿಮಗೆ ಸ್ವಾಗತ. ನಾನು ಚಂದನ್. ಬೆಳಗ್ಗೆ ಪುಣೆಯ ಹಂತಕಿ ಬಗ್ಗೆ ಒಂದು ಸ್ಟೋರಿ ಮಾಡಿದ್ದೆ. ಮೊನ್ನೆ ನಡೆದಂತಹ ಆ ದುರಂತ ಇನ್ಸಿಡೆಂಟ್ ಬಗ್ಗೆ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೆ. 26 ವರ್ಷದ ಭಾವಿ ಪತಿ ಆಗಬೇಕಾದಂಥವನ್ನ ಆ ಒಂದು ದೊಡ್ಡದಾದಂಥ ಟ್ರೆಕ್ಕಿಂಗ್ ಸ್ಪಾಟ್ಗೆ ಕರ್ಕೊಂಡೋಗಿ ಅಲ್ಲಿಂದ ತಳ್ಳಿ ಆತನನ್ನು ಮುಗಿಸಿ ಕಾಲ್ಜಾರಿ ಬಿದ್ದೋದ ಅನ್ನೋವಂಥ ಒಂದು ನಾಟಕವನ್ನು ಆಡಿದ್ಲು. ಬಟ್ ಫ್ಯಾಮಿಲಿಯವರು ಒತ್ತಡ ಹಾಕಿದ್ರಿಂದ, ಪೊಲೀಸ್ ತನಿಖೆ ಚುರುಕಾಗಿ ನಡೆದಿದ್ರಿಂದ ಅವಳನ್ನ ಕೇವಲ 3-4 ದಿನಗಳಲ್ಲೇ ಬಂಧಿಸಿದ್ದಾರೆ. ಸೊ ವಿಚಾರಣೆ ಕೂಡ ನಡೀತಾ ಇದೆ. ತಪ್ಪನ್ನು ಕೂಡ ಒಪ್ಕೊಂಡಿದ್ದಾಳೆ. CCTVಯ ಫುಟೇಜ್ಗಳು ಕೂಡ ಅದಕ್ಕೆ ಸಂಬಂಧಪಟ್ಟ ಹಾಗೆ ದಾಖಲೆಗಳಾಗಿ ಸಿಕ್ಕಿವೆ. ಅದೇ ವಿಡಿಯೋವನ್ನು ಮುಗಿಸುವಂತಹ ಅಂತ್ಯದಲ್ಲಿ ನಾನು ನಿಮಗೆ ಬೆಂಗಳೂರಿನ ಒಂದು ಘಟನೆ ಬಗ್ಗೆ ಚಿಕ್ಕದಾಗಿ ಸುಳಿವು ಕೊಟ್ಟಿದ್ದೆ. ಒಬ್ಳು ಹಂತಕಿ, ಒಬ್ಳು ಪಾತಕಿ, ಒಬ್ಳು ಕಿಡಿಗೇಡಿ, ಅವಳು ಹೆಣ್ಣು ಕುಲಕ್ಕೆ ಕಳಂಕ ಆದಂಥವಳು ಸ್ವಂತ ತಂದೆಯನ್ನ, ಜನ್ಮ ಕೊಟ್ಟಂತ ತಂದೆಯನ್ನ, ತಾಯಿಯನ್ನ, ಒಡ ಹುಟ್ಟಿದ ತಂಗಿಯನ್ನ ಕಿಂಚಿತ್ತೂ ಕರುಣೆ ಇಲ್ಲದೆ ಚುಚ್ಚಿ ಹತ್ಯೆ ಮಾಡಿ ಎಸ್ಕೇಪ್ ಆಗೋಗಿದ್ದಾಳೆ. ಅದ್ರ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ದೆ. ಬೆಳಗ್ಗೆ ನಾನು ಆ ವಿಡಿಯೋ ಮಾಡಿದಂಥ ಸಂದರ್ಭದಲ್ಲಿ ಆ ಹಂತಕ್ಕೆ ಅರೆಸ್ಟ್ ಆಗಿರಲಿಲ್ಲ. ಪ್ರೆಸೆಂಟ್ ಈ ಕ್ಷಣ ಏನಿದೆ ಆಲ್ರೆಡಿ ಅರೆಸ್ಟ್ ಮಾಡ್ಕೊಂಡು ಅವಳನ್ನ ಬೆಂಗಳೂರಿಗೆ ಕರೆ ತರ್ತಾ ಇದ್ದಾರೆ ಪೊಲೀಸರು. ಸೊ ಅವಳು ಏನೇನು ಬಾಯಿ ಬಿಡ್ತಾಳೆ ಅನ್ನುವಂಥದ್ದೇ ಇರುವಂತಹ ಕುತೂಹಲ. ಯಾಕೆ ಹೀಗಾಯಿತು ಘಟನೆ, ಯಾಕೆ ನಮ್ಮ ಜನ ಹೀಗಾಗೋಗಿದ್ದಾರೆ ಅಂತ ಸಹಜವಾಗಿ ಈಗ ನಿಮಗೆ ಪ್ರಶ್ನೆ ಹುಡ್ಕೊಳ್ಳುತ್ತೆ. ಎಂಥ ಸಮಾಜನಪ್ಪ ಇದು, ಪ್ರತಿದಿನವೂ ಕೂಡ ಇಂಥದ್ದೇ ಸುದ್ದಿಗಳನ್ನ ನಾವು ನೋಡ್ತಾ ಇದ್ದೀವಲ್ಲ ಅಂತ. ಬಹುಶಃ ಪೊಲೀಸರೇನಾದರೂ ಕಂಟ್ರೋಲ್ ಮಾಡ್ಬೋದು ಅಂತ ನಾವು ಅನ್ಕೊಬಿಡ್ತೀವಿ. ಯಾರೋ ಒಬ್ಬ ರೌಡಿ ಲಾಂಗು ಮಚ್ಚಿ ಹಿಡ್ಕೊಂಡು ಬೀದಿಲಿ ಓಡಾಡ್ತವನೆ, ಇನ್ನೇನೋ ಮಾಡ್ತವನೆ, ಪುಡಿಗೇಡಿಗಳ ಥರ ಆಡ್ತವ್ರೆ ಅಂತಂದ್ರೆ ಪೊಲೀಸರು ಕಂಟ್ರೋಲ್ ಮಾಡ್ಬೋದು. ಇಲ್ಲ ಅದನ್ನ ಕಂಡಿದ್ದು ಕಾಣ್ದಂಗಿದ್ದಾರೆ ಅಂತಂದ್ರೆ ನಾವು ಪೊಲೀಸರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸ್ಬೋದು. ಬಟ್ ಇದು ಬಾಗ್ಲಾಕಿದ ನಂತರ ಮನೆಯ ಒಳಗಡೆ ನಡೀತಿರ್ತಕ್ಕಂಥ ಇನ್ಸಿಡೆಂಟ್ಗಳಾಗಿರೋದ್ರಿಂದ ಪೊಲೀಸರಿಗೂ ಕೂಡ ಕನ್ಸು ಬೀಳುತ್ತಾ ಇವ್ರ ಮನೆ ಹಿಂಗಾಗುತ್ತೆ ಅಂತ? ಇಲ್ಲ. ಸೊ ಹಾಗಾಗಿ ಈ ರೀತಿಯ ಪ್ರಕರಣಗಳ ಸಂಖ್ಯೆ ಹೆಚ್ಚಾಗ್ತಾ ಇರೋದು ಯಾವ ಕಾರಣಕ್ಕೆ ಅಂತ ನಿಮ್ಗೆ ಅನ್ಸುತ್ತೆ? ನಮ್ಮ ನ್ಯಾಯಾಂಗ ವ್ಯವಸ್ಥೆಯಲ್ಲಿ ಸರಿಯಾದಂಥ ಶಿಕ್ಷೆ, ತಕ್ಕನಾದಂಥ ಶಿಕ್ಷೆ ಇಲ್ಲದೆ ಇರೋದ್ರಿಂದ, ಆದಷ್ಟು ಬೇಗ ಇವ್ರುಗಳೆಲ್ಲ ಬೇಲ್ ತಗೊಂಡು ಆಚೆ ಬರೋದ್ರಿಂದ ಮುಂದೆ ಆಗುವಂತಹ ಅನಾಹುತಗಳಿಗೆ ನಾವೇ ಕಾರಣ ಆಗ್ತಾ ಇದೀವಿ. ಶಿಕ್ಷೆಯ ಪ್ರಮಾಣ ದೊಡ್ಡದಾಗಿದ್ದು ಮಾಡಿದಂತಹ ತಪ್ಪಿಗೆ ಯಾವುದೇ ಬೇಲ್ ಇಲ್ಲದೆ ಒಳಗಡೆ ಕೊಳಿತಾ ಇದ್ರೆ ಬಹುಶಃ ಮುಂದಿನ ದಿನಗಳಲ್ಲಿ ತಪ್ಪು ಮಾಡೋ ಸ್ವಲ್ಪ ಎದುರಬಹುದು. ಬಟ್ ನಮ್ಮಲ್ಲಿ ಹಂಗಾಗಿಲ್ಲ. ಇವತ್ತು ಚುಟ್ತಾರೆ, ನಾಳೆ ಒಳಕ್ಕೆ ಹೋಗ್ತಾರೆ, ನಾಡಿದ್ದು ಆಚೆ ಬರ್ತಾರೆ. ಸೊ ಹಾಗಾಗಿ ಒಂಥರ ಅತ್ತೆ ಮನೆಗೆ ಹೋಗಿ ಬಂದಂಗೆ ಆಗ್ಬಿಟ್ಟೈತೆ ಜೈಲು ಅನ್ನುವಂಥದ್ದು. ಸೊ ಹಾಗಾಗಿ ಇವರೆಲ್ಲ ತಲೆನೇ ಕೆಡಿಸ್ಕೊಳ್ತಿಲ್ಲ. ಯಾವುದೋ ಒಂದು ಇನ್ಸಿಡೆಂಟ್ ಅನ್ನ ನೋಡ್ತಾರೆ, ನೋಡಿ ಆ ಕ್ಷಣಕ್ಕೆ ಅದನ್ನ ಮರ್ತೋಗಿರ್ತಾರೆ. ತಮ್ಮ ಜೀವನದಲ್ಲಿ ಬಂದಾಗ ಯಾವುದಕ್ಕೂ ಕೇರ್ ಮಾಡದೆ, ಕಾನೂನಿಗೂ ಕೂಡ ತಲೆ ಕೆಡಿಸ್ಕೊಳ್ಳದೆ, ಸ್ವಂತದವರನ್ನು ಕೂಡ ಬಲಿ ತಗೊಳ್ಳೋದ್ರಲ್ಲಿ ನಮ್ಮ ಜನ ಮುಂದೆ ಆಗ್ಬಿಟ್ಟಿದ್ದಾರೆ ಅನ್ನೋದಕ್ಕೆ ಈ ಒಂದು ಘಟನೆ ನೈಜ ಸಾಕ್ಷಿಯಾಗಿದೆ. ಸೊ ಈಗ ವಿವರವಾಗಿ ನಾವು ನೋಡ್ತಾ ಹೋಗೋಣ. ಈ ಒಂದು ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಇವಳ ಹೆಸರು ಬಂದು ಶ್ವೇತಾ ಅಂತ. ಪ್ರೆಸೆಂಟ್ ಈಗ ಆರೋಪಿ ಅಂದ್ರೆ ಹತ್ಯೆ ಮಾಡಿರ್ತಕ್ಕಂಥ ಪಾತಕಿ. ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಬ್ಲಾಕ್ ಕಲರ್ ಟಿ ಶರ್ಟ್ ಹಾಕೊಂಡಿರೋನು, ಇವನು ಬಂದು ಕೆನತ್, ಶ್ವೇತನ ಬಾಯ್ ಫ್ರೆಂಡ್, ಪ್ರಿಯಕರ. ಇನ್ನು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಪಾಪ ಮೃತ ದುರ್ದೈವಿ ತಂದೆ ಸೋಮ್ ಸುಂದರ್ ಅಂತ, ಇದೇ ಶ್ವೇತಾಳ ಜನ್ಮ ಕೊಟ್ಟಂತ ತಂದೆ. ಈ ಫೋಟೋದಲ್ಲಿ ನೋಡ್ತಿರ್ತಕ್ಕಂಥ ಆ ತಾಯಿ ಬಂದು ಮುತ್ತು ಲಕ್ಷ್ಮಿ ಅಂತ, ಇದೇ ಶ್ವೇತಾಳಿಗೆ ಹೆತ್ತಮ್ಮ, ಜನ್ಮ ಕೊಟ್ಟಂತ ತಾಯಿ. ಇನ್ನು ಈ ಫೋಟೋದಲ್ಲಿ ನೋಡ್ತಾ ಇದ್ದೀರಲ್ಲ, ಈ ಹುಡುಗಿ ಬಂದು ಸುಪ್ರಿಯಾ ಅಂತ, ಇದೇ ಶ್ವೇತಾಳ ರಕ್ತ ಹಂಚಿಕೊಂಡು ಬೆನ್ನಿಂದ ಹುಟ್ಟಿದಂತ ಸಹೋದರಿ. ಇವ್ರು 3 ಜನರನ್ನು ಕೂಡ ಪ್ರಿಯತಮ್ಮನ ಜೊತೆ ಸೇರ್ಕೊಂಡು ಮೊನ್ನೆ ಸೋಮವಾರ ಮುಗಿಸ್ಬಿಟ್ಟು ಇನ್ನೊಂದು ಅಪಾರ್ಟ್ಮೆಂಟ್ನ ಬಿಲ್ಡಿಂಗ್ ಮೇಲೆ ನೆಗ್ದು ಟೆರಸ್ ಮೇಲೆ ಆ ಗೇಟ್ ತಗೊಂಡು ಎಸ್ಕೇಪ್ ಆಗಿ ಹೋಗಿದ್ಲು ಈ ಬಾಯಿಗೆ ಕಂಟ್ರೋಲ್ ಹಾಕೊಂಡ್ಬಿಡ್ತಾ ಇದೀನಿ ಈ ಪಾತಕಿ. ಹೇಗಾಯ್ತು ಹಾಗಾದ್ರೆ ಘಟನೆ? ಮೊನ್ನೆ ಸೋಮವಾರ ಸಂಜೆ 8 ಗಂಟೆಗೆ ಈ ಪ್ರಿಯತಮ್ಮ ಕೆನತ್ತು ಹಾಗೇನೆ ಶ್ವೇತಾ ಇವರಿಬ್ರು ಕೂಡ ಒಂದು ಅಪಾರ್ಟ್ಮೆಂಟ್ ನಲ್ಲಿ ಲಿವಿಂಗ್ ಅಲ್ಲಿ ವಾಸ ಮಾಡ್ತಾ ಇರ್ತಾರೆ. ಅಲ್ಲಿಗೆ ಇವ್ರು 3 ಜನನು ಕೂಡ ಬರ್ತಾರೆ. ಬಹುಶಃ ಇವರ ವಿಧಿಯಲ್ಲಿ ಬರ್ದಿತ್ತು ಅನ್ಸುತ್ತೆ ಈ ಅಪಾರ್ಟ್ಮೆಂಟ್ ಒಳಗಡೆ. ಎಲ್ಲಿ ಅಪಾರ್ಟ್ಮೆಂಟು? ಸೀಗೆಹಳ್ಳಿಯ ಸಾಯಿಗಿರಿನ ಅಪಾರ್ಟ್ಮೆಂಟ್ ನಲ್ಲಿ ಇವರಿಬ್ರು ವಾಸ ಮಾಡ್ತಾ ಇರ್ತಾರೆ ಲಿವಿನ್ ಅಲ್ಲಿ. ಅಲ್ಲಿಗೆ ಅಪ್ಪ ಅಮ್ಮ ಮಗಳು ಬರ್ತಾರೆ. ಯಾಕೆ ಬರ್ತಾರೆ ಅನ್ನೋದನ್ನ ನಿಮ್ಗೆ ಆಮೇಲೆ ಹೇಳ್ತೀನಿ. ಮೊದಲಿಗೆ ಈ ಅಪ್ಪ ಅಮ್ಮ ಅಲ್ಲಿಗೆ ಯಾಕೆ ಹೋದ್ರು ಅನ್ನೋದನ್ನ ಫಸ್ಟ್ ತಿಳ್ಕೊಳ್ಳಿ. ಈ ಶ್ವೇತಾ ಮತ್ತೆ ಕೆನತ್ ಲಿವಿಂಗ್ ಅಲ್ಲಿ ಇದ್ದಿದ್ದು ಅಪ್ಪ ಅಮ್ಮಂಗೆ ಇಷ್ಟ ಇರಲಿಲ್ಲ. ನಾವು ಸಾಂಪ್ರದಾಯಸ್ಥ ಕುಟುಂಬದವರು, ಇವಳು ನೋಡಿದ್ರೆ ಹಿಂಗಿದ್ದಾಳೆ, ಕನಿಷ್ಠ ಪಕ್ಷ ತಾಳಿನಾರ ಕಟ್ಟಿಸ್ಕೊಂಡು ಜೀವನ ಮಾಡ್ತಿಲ್ಲ, ಅವನ ಜೊತೆ ಲಿವಿನ್ ಅನ್ಕೊಂಡವಳೆ, ಸೊ ಇದೊಂಥರ ಚೆನ್ನಾಗಿರಲ್ಲ ನಮಗೆ, ಅಕ್ಕಪಕ್ಕದವ್ರು ಏನಂತಾರೆ, ನಮ್ಮ ಸಂಬಂಧಿಕರು ಏನಂತಾರೆ. ಸೊ ಈ ರೀತಿ ಆಗಾಗ ಇವ್ರ ಫ್ಯಾಮಿಲಿಯಲ್ಲಿ ಜಗಳ ಆಗ್ತಾ ಇರುತ್ತೆ. ಈ ಶ್ವೇತಾ ಇವನ್ ಜೊತೆಗೆ ಸೇರ್ಕೊಂಡು ಹೆಚ್ಚು ಕಡಿಮೆ 32 ಲಕ್ಷ ಸಾಲ ಮಾಡ್ಕೊಂಡಿರ್ತಾಳೆ. 32 ಲಕ್ಷ ಸಾಲ ಮಾಡಿಕೊಂಡು ಆಗಾಗ ಬಂದು ಅಪ್ಪ ಅಮ್ಮಂಗೆ ಪೀಡಿಸ್ತಿರ್ತಕ್ಕಂಥದ್ದು, ಅವರಿದ್ದಂಥ ಫ್ಲಾಟ್ನ ಮಾರಾಟ ಮಾಡೋಣ ಅಂತ ಹೇಳ್ತಕ್ಕಂಥದ್ದು. ಸೊ ಈ ರೀತಿ ಇನ್ಸಿಡೆಂಟ್ ಆಗಾಗ ನಡೀತಾ ಇರುತ್ತೆ ಇವರ ಫ್ಯಾಮಿಲಿಯಲ್ಲಿ ಒಳ ಜಗಳ. ಅಪ್ಪ ಅಮ್ಮನು ನೋಡೋ ತನಕ ನೋಡಿದ್ದಾರೆ, ಸಾಕಾಗಿದೆ. ಕೊನೆಗೆ ಏನ್ ಮಾಡಿದ್ದಾರೆ, ಸೋಮವಾರ 8 ಗಂಟೆಯಲ್ಲಿ ಇವಳ ಅಪಾರ್ಟ್ಮೆಂಟ್ಗೆ ಬರ್ತಾರೆ. ಬಹುಶಃ ಜಗಳ ಮಾಡ್ಬೇಕು ಅಂತಾನೆ ಬಂದಿರ್ತಾರೆ, ಅಥವಾ ಬೈಬೇಕು. ಯಾಕಂತಂದ್ರೆ ಅವಳ ಮೇಲೆ ಒಂದು ಹಕ್ಕಿ ಇರುತ್ತಲ್ಲ, ರೈಟ್ಸ್ ಇರುತ್ತಲ್ಲ, ನನ್ನ ಮಗಳು ಯಾಕೆ ಹಿಂಗೆ ಮಾಡ್ತಾಳೆ, ಒಂದೇಟ್ ಹೊಡೆದೇ ಬಿಡೋಣ ಅಂತ ಅಪ್ಪ ಅನ್ಬೋದು, ಇಲ್ಲ ತದುಕ್ ಬಿಡ್ತೀನಿ ಅಂತ ಅಮ್ಮ ಬರ್ಬೋದು, ಇಲ್ಲ ಬುದ್ಧಿ ಹೇಳೋಣ ನಮ್ಮ ಅಕ್ಕಂಗೆ ಅಂತ ತಂಗಿ ಬಂದಿರ್ಬೋದು. 3 ಜನರು ಕೂಡ
KR ಪುರಂ ಪೊಲೀಸ್ ಸ್ಟೇಷನ್ ವ್ಯಾಪ್ತಿಯಲ್ಲಿ ಇರ್ತಕ್ಕಂಥ ಸೀಗೆಹಳ್ಳಿಯ ಸಾಯಿ ಗ್ರೀನ್ ಅಪಾರ್ಟ್ಮೆಂಟ್ನಲ್ಲಿ ಇವರು ವಾಸ ಮಾಡ್ತಿರ್ತಾರಲ್ಲ ಆ ಫ್ಲ್ಯಾಟ್ಗೆ ಹೋಗ್ತಾರೆ ಸಂಜೆ 8 ಗಂಟೆಲಿ. ಸೋಮವಾರ ಅಂದರೆ ಮೊನ್ನೆ 9 ಗಂಟೆಲಿ ಆಗಿದ್ದೇ ಘನಘೋರ ಕೇವಲ 1 ಗಂಟೆಗಳಲ್ಲಿ. ಏನು ಅಂತ ನೋಡ್ತಾ ಇದ್ರೆ ಓರ್ವ ವ್ಯಕ್ತಿ ರಕ್ತ ಎಲ್ಲ ನರಿಸ್ಕೊಂಡು ಆ ಫ್ಲ್ಯಾಟ್ಗಳಿಂದ ಮೆಟ್ಲ ಮೇಲೆ ನನ್ನನ್ನು ಯಾರಾದರೂ ಕಾಪಾಡಿದ್ರೆ ಸಾಕು ಅಂತ ಓಡಿ ಬರ್ತಾ ಇರ್ತಾನೆ. ಸೆಕ್ಯೂರಿಟಿ ಹತ್ರ ಓಡಿ ಬಂದು ಬೀಳ್ತಾನೆ. ಆ ವ್ಯಕ್ತಿ ಬೇರೆ ಯಾರೂ ಅಲ್ಲ, ಇದೇ ತಂದೆ ಸೋಮಸುಂದರ್. ತಕ್ಷಣ ಆ ಸೆಕ್ಯೂರಿಟಿ 112ಗೆ ಫೋನ್ ಮಾಡ್ತಾನೆ. ಪೊಲೀಸರು ಇಮಿಡಿಯೇಟ್ ಬರ್ತಾರೆ. ಬಂದವರು ಅವರನ್ನು ಬದುಕಿಸೋದಕ್ಕೆ ಟ್ರೈ ಮಾಡ್ತಾರೆ, ಬಟ್ ಆಗೋದಿಲ್ಲ. ಆದರೆ ಪ್ರಾಣ ಬಿಡುವ ಕೊನೆಯ ಕ್ಷಣದಲ್ಲಿ ಆ ತಂದೆ ಬಾಯ್ಬಿಟ್ಟು ಹೇಳ್ತಾರೆ, ನನ್ನ ಮಗಳು ಶ್ವೇತಾ ಮತ್ತು ಅವನ ಬಾಯ್ ಫ್ರೆಂಡ್ ಕೆನತ್ ಇಬ್ಬರು ಸೇರಿಂಗ್ ಮಾಡಿಬಿಟ್ಟಿದ್ದಾರೆ ಅಂತೇಳಿ ಪ್ರಾಣ ಬಿಡ್ತಾರೆ. ಪೊಲೀಸರು ಮೇಲೋಗ್ತಾರೆ. ಮೇಲೋಗಿ ನೋಡಿದ್ರೆ ಶಾಕ್. ಅಲ್ಲೆರಡು ಹತ್ಯೆ ಆಗೋಗಿದೆ. ಹತ್ಯೆ ಆಗಿರೋದು ಬೇರೆ ಯಾರೂ ಅಲ್ಲ, ಅದೇ ತಾಯಿ ಅದೇ ತಂಗಿ. ಪೊಲೀಸರಿಗೆ ಯಾರಪ್ಪ ಹಿಂಗೆ ಮಾಡಿದವರು ಅನ್ನೋವಂಥ ಒಂದು ಕನ್ಫ್ಯೂಷನ್ನು, ಜೊತೆಗೆ ದೊಡ್ಡ ಟಾಸ್ಕ್ ಈಗ ಹೆಂಗೆ ಹುಡ್ಕೋದು ಇವ್ರನ್ನ ಅಂತ. ಜೊತೆಗೆ ಹತ್ಯೆ ಆದವರು ಇಲ್ಲೇ ಓಡೋಗ್ಬೇಕಲ್ವಾ, ಹೆಂಗೆ ಹೋದ್ರು ಇವರು, ಎಲ್ಲಿ ತಪ್ಪಿಸ್ಕೊಂಡ್ರು ಅಂತ ಕುತೂಹಲ ಹುಟ್ಟುವಷ್ಟರಲ್ಲಿ ಯಾವ ಫ್ಲ್ಯಾಟ್ನಲ್ಲಿ ಇವರು ವಾಸ ಮಾಡ್ತಿದ್ರಲ್ಲ, ಅಂದರೆ ಫ್ಲ್ಯಾಟ್ನಲ್ಲಿ ಹೋದಾಗ ಏನಾಗಿದೆ, ಜಗಳ ಆಗಿರುತ್ತೆ. ಜಗಳ ಆದ ನಂತರ ತಾರಕಕ್ಕೇರಿರುತ್ತೆ. ತಾರಕಕ್ಕೇರಿದ ನಂತರ ಈ ರೀತಿಯ ಕೃತ್ಯವನ್ನ ಮಾಡಿ ಆರೋಪಿಗಳು ಎಸ್ಕೇಪ್ ಆಗಿದ್ದಾರೆ. ಎಸ್ಕೇಪ್ ಆಗಿದೆ ಯಾವ ರೀತಿ, ಯಾವ ಅಪಾರ್ಟ್ಮೆಂಟ್ನ ಫ್ಲ್ಯಾಟ್ನಲ್ಲಿ ವಾಸ ಮಾಡ್ತಿದಾರಲ್ಲ ಅದೇ ಅಪಾರ್ಟ್ಮೆಂಟ್ನ ಟಾಪ್ ಅಂದರೆ ಟೆರಸ್ಗೆ ಹೋಗಿ ಇನ್ನೊಂದು ಬಿಲ್ಡಿಂಗ್ನ ಟೆರಸ್ ಮೇಲೆ ಜಂಪ್ ಮಾಡಿ ಆ ಬಿಲ್ಡಿಂಗ್ನಲ್ಲಿ ಆ ಫ್ಲ್ಯಾಟ್ಗಳ ಕೆಳಗಡೆ ನಿಧಾನಕ್ಕೆ ಇಳಿದು ಬಂದು ಆ ಫ್ಲ್ಯಾಟ್ನ ಅಂದರೆ ಆ ಅಪಾರ್ಟ್ಮೆಂಟ್ನ ಗೇಟ್ನಲ್ಲಿ ಎಸ್ಕೇಪ್ ಆಗ್ತಿರ್ತಕ್ಕಂಥ ದೃಶ್ಯವನ್ನು ನೀವು ನೋಡ್ಬೋದು. ಇಬ್ಬರು ಕೂಡ 9:02 ರಾತ್ರಿ, ಅಂದರೆ ಇವರು 8 ಗಂಟೆಲಿ ಒಳಗೆ ಹೋಗಿದ್ದಾರೆ. 9:02 ಇವರಿಬ್ಬರು ಆಚೆ ಹೋಗ್ತಿದ್ದಾರೆ ಅಂತಂದರೆ ಕೇವಲ 1 ಗಂಟೆಯಲ್ಲಿ 3 ಜೀವಗಳನ್ನು ತೆಗೆದು ಏನೂ ಗೊತ್ತಿಲ್ಲದಿರೋ ಥರ ನಡ್ಕೊಂಡು ಹೋಗ್ತಿದ್ದಾರೆ ಈ ಕಚಡಗಳು ಇಬ್ಬರು. ಅಲ್ಲಿಂದ ಇಬ್ಬರು ಹೋಗಿ ಮುಂದೆ ಬೈಕ್ ಎತ್ಕೊಂಡು ಹೋಗಿ ಹೋಗ್ತಾರೆ. ಮಧ್ಯ ಹೋಗ್ತಾ ಹೋಗ್ತಾ ಬೈಕ್ ಕೆಟ್ಟೋಗುತ್ತಂತೆ. ಆಕೆ ಬಾಯಿ ಬಿಟ್ಟಿರೋದು ಪೊಲೀಸರ ಸ್ಟೇಟ್ಮೆಂಟ್ನಲ್ಲಿ ಇವತ್ತು ಅರೆಸ್ಟ್ ಆದ ನಂತರ. ಅದಾದ ನಂತರ ಕೆನತ್ ಏನು ಮಾಡ್ತಾನೆ, ನೀನು ಸಪ್ರೇಟಾಗಿ ಹೋಗ್ಬಿಡು, ನಾನು ಸಪ್ರೇಟಾಗಿ ಹೋಗ್ಬಿಡ್ತೀನಿ, ಇಬ್ಬರು ಕೂಡ ಒಟ್ಟಿಗೆ ಹೋಗೋದು ಬೇಡ, ಇಬ್ಬರು ಒಟ್ಟಿಗೆ ಹೋದ್ರೆ ತಗ್ಲಾಕೊಳ್ತೀವಿ ಅಂತ ಇವಳಿಗೆ ಐಡಿಯಾ ಕೊಡ್ತಾನಂತೆ. ತದನಂತರ ಕೆನತ್ ಯಾವ ಕಡೆ ಹೋದ ಅಂತ ಅವಳು ಬಾಯಿ ಬಿಡ್ತಿಲ್ಲ, ನನಗೆ ಗೊತ್ತಿಲ್ಲ ಅವನು ಎಲ್ಲಿ ಹೋಗೋನೆ ಅಂತ. ಬಟ್ ಇವಳು ಹೋಗಿದ್ದು ಪಾಂಡಿಚೇರಿಗೆ. ಮಾಧ್ಯಮಗಳಲ್ಲಿ ಪಾಂಡಿಚೇರಿಯ ಬೀಚ್ನಲ್ಲಿ ಸಿಕ್ಕಿದ್ದು ಪೊಲೀಸರಿಗೆ ಅಂತ ವರದಿ ಬರ್ತಿದೆ. ಕೆಲವೊಂದು ಕಡೆ ಪಾಂಡಿಚೇರಿಯ ರೈಲ್ವೆ ಸ್ಟೇಷನ್ನಲ್ಲಿ ತಪ್ಪಿಸ್ಕೊಳ್ಳೋದಕ್ಕೆ ಹೋಗಿ ಕೂತಿದ್ಲು. ಆ ಸಂದರ್ಭದಲ್ಲಿ ಪೊಲೀಸರು ಆಕೆಯನ್ನು ಬಂಧಿಸಿದ್ದಾರೆ ಅನ್ನೋಂಥ ಒಂದು ಮಾಹಿತಿ ಸದ್ಯಕ್ಕೆ ಸಿಕ್ಕಿರ್ತಕ್ಕಂಥದ್ದು. ಅಲ್ಲಿಂದ ಪೊಲೀಸರು ಅವಳನ್ನು ಅರೆಸ್ಟ್ ಮಾಡ್ತಾರೆ, ಸ್ಟೇಟ್ಮೆಂಟನ್ನು ಪಡೆದುಕೊಳ್ತಾರೆ. ಸ್ಟೇಟ್ಮೆಂಟ್ ಅದು ಏನು ಹೇಳಿದ್ದಾರೆ ಅಂತಂದರೆ, ನಮ್ಮಮ್ಮ ನನ್ನ ಜೀವನವನ್ನೇ ಕಂಟ್ರೋಲಲ್ಲಿ ಇಟ್ಕೊಂಡ್ಬಿಟ್ಟಿದ್ಲು, ನನಗೆ ಸ್ವತಂತ್ರನೇ ಇರಲಿಲ್ಲ, ನಾನೊಬ್ಬನ ಪ್ರೀತಿ ಮಾಡ್ತಾ ಇದ್ದೀನಿ ಅಂತಂದ್ರೆ ಅದಕ್ಕೂ ಕಡ್ಡಿ ಅಲ್ಲಾಡಿಸ್ತಿದ್ಲು, ನಾನು ಏನಾದ್ರು ಹೊಸ ಕೆಲಸ ಮಾಡ್ತೀನಿ, ನಾನು ಇನ್ನೊಂದೇನಾರು ಮಾಡ್ತೀನಿ ಅಂತಂದ್ರೆ ನನಗೆ ಅವಾಗ ಟಾರ್ಚರ್ ಕೊಡ್ತಿದ್ಲು. ಹಾಗಾಗಿ ಫಸ್ಟು ನಾನು ನಮ್ಮಮ್ಮನ್ನೇ ಮುಗಿಸ್ದೆ. ನನ್ನ ಪ್ರಿಯಕರ, ನನ್ನ ಪ್ರಿಯತಮ ಕೆನತ್ ಇದರಲ್ಲಿ ಯಾವುದೇ ರೀತಿಯ ತಪ್ಪು ಮಾಡಿಲ್ಲ. ಅವನು ರೂಮ್ನಲ್ಲಿ ಕುತ್ಕೊಂಡು ಹೆಡ್ಫೋನ್ ಹಾಕೊಂಡು ಸಾಂಗ್ ಕೇಳ್ತಾ ಇದ್ದ. ನಾನು ನಾರ್ಮಲ್ ಆಗಿ ನನ್ನ ಫ್ಯಾಮಿಲಿ ವಿಚಾರ ಅಂತ ನಾನು ಒಬ್ಬಳೇ ಕುತ್ಕೊಂಡು ಹಾಲಲ್ಲಿ ಮಾತಾಡ್ತಿದ್ದಂಥ ಸಂದರ್ಭದಲ್ಲಿ ಹಿಂಗಾಯಿತು, ನಾನೇ ನಮ್ಮಮ್ಮಂಗೆ ಚುಚ್ಚಿಬಿಟ್ಟೆ ಅಂತ ಒಪ್ಕೊಂಡಿದ್ದಾಳೆ. ಅದಾದ ನಂತರ ಕೆನತ್ ಕಿರ್ಚಾಟ ಎಲ್ಲ ನೋಡ್ಕೊಂಡು ಆಚೆ ಬರ್ತಾನೆ. ಬಂದವನು ನೋಡಿ ಅಮ್ಮನನ್ನ ಬಾತ್ರೂಮ್ಗೆ ಎಳ್ಕೊಂಡು ಹೋಗೋದಕ್ಕೆ ಹೆಲ್ಪ್ ಮಾಡ್ತಾನೆ. ಜೊತೆಗೆ ರಕ್ತದ ಕಲೆಗಳು ಬಿದ್ದಿರುತ್ತೆ, ಅದೆಲ್ಲನೂ ನಾನು ಒರೆಸ್ತಾ ಇರ್ತೀನಿ, ನನಗೆ ನೀರು ತಂದ್ಕೊಟ್ಟು ಬಟ್ಟೆ ತಂದ್ಕೊಟ್ಟು ಹೆಲ್ಪ್ ಮಾಡ್ತಾ ಇರ್ತಾನೆ ಕೆನತ್. ಅಷ್ಟೇ ಅವ್ನು ಮಾಡಿದ್ದು ಅಂತ ಹೇಳ್ತಾಳೆ. ಅದಾದ್ಮೇಲೆ ಈ ವಿಷಯ ಎಲ್ಲಿ ಹೊರಗಡೆ ಪ್ರಸಾರ ಆಗುತ್ತೋ ಅನ್ನೋ ಕಾರಣಕ್ಕೆ ನಮ್ಮಪ್ಪ ಮತ್ತೆ ನನ್ನ ತಂಗಿ ಇಬ್ರು ಕೂಡ ನಾನೇ ಮುಗಿಸ್ತೆ ಅಂತ ಒಪ್ಕೊಂಡೋಳೆ. ಕೆನತ್ ಏನನ್ನೂ ಕೂಡ ಮಾಡಿಲ್ಲ. ಮುಗಿಸಿದ ನಂತರ ನಾವು ಟೆರಸ್ ಮೇಲೆ ಹೋಗಿ ಬಂದು, ಅದು ನೀನು ಹೇಳೋದೇ ಬೇಡ, ಅದು CCTV ಸಿಕ್ಕಿದೆ. ಕೆನತ್ ಕೂಡ ಭಾಗ ಆಗಿರ್ತಾನೆ. ಅವರಪ್ಪ ಆಲ್ರೆಡಿ ಸ್ಟೇಟ್ಮೆಂಟ್ ಕೊಟ್ಬಿಟ್ರಲ್ಲ ಸೆಕ್ಯೂರಿಟಿ ಹತ್ರ ಬಂದು ಬಿದ್ದ ತಕ್ಷಣ. ಸೊ ಹಾಗಾಗಿ ಈಗ ಅವನನ್ನ ಹುಡುಕಾಟ ಮಾಡುವಲ್ಲಿ ಈಗ ಪೊಲೀಸರು ನಿರತರಾಗಿದ್ದಾರೆ. ಅವನು ಯಾವಾಗ ಸಿಗ್ತಾನೆ ಅನ್ನೋದು ಈಗ ಇರ್ತಕ್ಕಂಥ ಟಾಸ್ಕ್ ಈಗ. ಸೊ ಇವಳನ್ನ ಇವತ್ತು ಸಂಜೆ ಒಳಗಡೆ ಪೊಲೀಸರು ಕರ್ಕೊಂಡು ಬರ್ತಾರೆ. ತದನಂತರ ನ್ಯಾಯಾಂಗ ಬಂಧನ ಆಗುತ್ತೆ ಇವಳಿಗೆ. ಅದಾದ ನಂತರ ನ್ಯಾಯಾಧೀಶರು ಏನು ಶಿಕ್ಷೆಯನ್ನು ಕೊಡ್ತಾರೆ ಅದಕ್ಕೆ ಸಂಬಂಧಪಟ್ಟಾಗ ಪೊಲೀಸರು ಸ್ಥಳ ಮಜೂರು ಮಾಡ್ತಾರೆ, ಕರ್ಕೊಂಡು ಬರ್ತಾರೆ, ಅವಳನ್ನ ಸೀನ್ ಕ್ರಿಯೇಟ್ ಮಾಡ್ತಾರೆ. ಇನ್ನು ಈಸ್ಟ್ ಪಾಯಿಂಟ್ ಅನ್ನೋ ಒಂದು ಆಸ್ಪತ್ರೆಗೆ ಮೃತದೇಹಗಳನ್ನು ತಗೊಂಡು ಹೋಗ್ತಾರೆ ಮರಣೋತ್ತರ ಪರೀಕ್ಷೆ ಮಾಡಿಸೋದಕ್ಕೆ. ಅಂತ್ಯ ಸಂಸ್ಕಾರ ಯಾರು ಮಾಡ್ತಾರೆ ಈಗ? ಇದ್ದವಳು ಇವಳೊಬ್ಬಳೆ ಕಿಡಿಗೇಡಿ, ಇವಳೇ ಇಲ್ಲ. ಅದು ಯಾರೋ ಅವ್ರ ಸಂಬಂಧಿಕರು ಮಾಡ್ತಾರೋ ಏನು ಮಾಡ್ತಾರೋ ಗೊತ್ತಿಲ್ಲ. ಒಟ್ಟಾರೆಯಾಗಿ ಹಣ ಹಾಗೆಯೇ ತಮ್ಮ ಸ್ವಾರ್ಥ ಈ ವಿಚಾರದಲ್ಲಿ ಅಡ್ಡ ಆಗಿದ್ದು. ಹಣ ಅಂದರೆ ಇವಳು ಮಾಡ್ಕೊಂಡಂಥ ಶೋಕಿ, ಅವನ ಜೊತೆಗೆ ಸೇರ್ಕೊಂಡು ಸುತ್ತಾಡೋದಕ್ಕೆ, ಖರ್ಚು ಮಾಡೋದಕ್ಕೆ, ಅಪಾರ್ಟ್ಮೆಂಟ್ ಮಾಡ್ಕೊಂಡಿದ್ದಕ್ಕೆ, ಅಲ್ಲಿ ಬಾಡಿಗೆ ಕಟ್ಟೋದಕ್ಕೆ ದುಡ್ಡು ಬೇಕಿತ್ತಲ್ಲ, ಆ ದುಡ್ಡಿಗೆ ಮನೆಯವ್ರನ್ನ ಬಂದು ಪೀಡಿಸ್ತಾ ಇದ್ಲು. ನೀವು ಇದ್ದಿದ್ರಲ್ಲ ಅಪಾರ್ಟ್ಮೆಂಟ್, ಅದನ್ನು ಮಾರ್ಕೊಡಿ, ಅದನ್ನು ಮಾರ್ಬಿಟ್ಟು ನಂಗೆ ದುಡ್ಡು ಕೊಡಿ, ನಂಗೆ ದುಡ್ಡು ಬೇಕು ಅಂತ ಆಗಾಗ ಪೀಡಿಸ್ತಾ ಇದ್ಲು. ಇವರು ನೋಡೋ ತನಕ ನೋಡಿದ್ದಾರೆ. ಯಾವ ತಂದೆ ತಾಯಿ ಸುಮ್ಮನೆ ಆಗ್ತಾರೆ? ಒಂದು ಅವ್ರ ಇಚ್ಛೆ ಅಂತ ಅವ್ರು ನಡೀತಿಲ್ಲ, ಇವಳದೇ ಆದಿ ಇವಳದೇ ನಡೆ. ಸೊ ಅಂಥದ್ರಲ್ಲಿ ತಂದೆ ತಾಯಿ ಅಬ್ಜೆಕ್ಷನ್ ಮಾಡಲ್ವಾ, ಪ್ರಶ್ನೆ ಮಾಡಲ್ವಾ? ಸೊ ಪ್ರಶ್ನೆ ಮಾಡೋದಕ್ಕೆ ಅಂತ ಹೋಗಿ ದುರ್ದೈವಿಗಳಾಗೋಗಿದ್ದಾರೆ 3 ಜನ ಕೂಡ. ಪಾಪ ಅದೆಷ್ಟು ಜಸ್ಟ್ ಇಮ್ಯಾಜಿನ್ ಮಾಡ್ಕೊಳ್ಳಿ, ಆ ಕ್ಷಣದಲ್ಲಿ ಆ ಮನೆ ಒಳಗಡೆ ಅಕ್ಕಪಕ್ಕದವರೆಲ್ಲ ಹೇಳ್ತಿದ್ರು ಏನು ಅಂತಂದರೆ, ಅಯ್ಯೋ ಜೋರಾಗಿ ಕಿರ್ಚಾಟ ಸೌಂಡ್ ಬರ್ತಿತ್ತು, ನಾವು ನಾರ್ಮಲಾಗಿ ಎಲ್ಲರೂ ಮನೆಯಲ್ಲೂ ಜಗಳ ಅಲ್ವಾ ಆ ರೀತಿ ಅನ್ಕೊಂಡಿದ್ದೋ, ಬಟ್ ಓರ್ವ ವ್ಯಕ್ತಿ ಯಾವಾಗ ಕೆಳಗೆ ಕಾಪಾಡಿ ಅನ್ಕೊಂಡು ಓಡ್ ಬರ್ತಾನೆ ಆ ಟೈಮ್ನಲ್ಲಿ ನಮ್ಮ ನಿಜಕ್ಕೂ ಶಾಕ್ ಆಗೋಯ್ತು ಅಂತ ಅಕ್ಕಪಕ್ಕದವ್ರು ಹೇಳ್ತಾರೆ. ಇನ್ನು ಸೆಕ್ಯೂರಿಟಿ ಅಂತೂ ಒಂದು ಕ್ಷಣ ಬೆಚ್ಚಿ ಬೆರಗಾಗಿ ನಿಂತಿದ್ದ ಆ ಸೆಕ್ಯೂರಿಟಿನೂ ಕೂಡ. ಇನ್ನು ಇದಕ್ಕೆ ಸಂಬಂಧಪಟ್ಟಾಗೆ ಬೆಂಗಳೂರು ಕಮಿಷನರ್ ಕೂಡ
ಮಾತನಾಡಿ ಇದು ಸಂಬಂಧಪಟ್ಟಂಗೆ ಅವಳನ್ನ ಬಂಧಿಸಿದ್ದೀವಿ, ಕರ್ಕೊಂಡು ಬರ್ತಾ ಇದ್ದೀವಿ, ಹೆಚ್ಚಿನ ವಿಚಾರಣೆ ನಡೆಯುತ್ತೆ ಅಂತ ಅವರು ಕೂಡ ಹೇಳಿದ್ದಾರೆ. ಒಟ್ಟಾರೆಯಾಗಿ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದಿಷ್ಟು ಮಾಹಿತಿ ಈ ಕ್ಷಣದವರೆಗೆ ಲಭ್ಯ ಆಗಿರ್ತಕ್ಕಂಥದ್ದು. ಇದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಾಮೆಂಟ್ ಬಾಕ್ಸ್ನಲ್ಲಿ ಬರೆದು ತಿಳಿಸಿ. ಬಹುಶಃ ನನಗನ್ಸುತ್ತೆ ನೀವು ಕೂಡ ನಿಮ್ಮ ಅಕ್ಕಪಕ್ಕದಲ್ಲಿ ಇಂಥ ಪಾತಕಿಗಳನ್ನ ನೋಡಿರ್ತೀರಿ. ಕೆಲವೊಂದು ಬೆಳಕಿಗೆ ಬಂದಿದೆ, ಕೆಲವೊಂದು ಬೆಳಕಿಗೆ ಬಂದಿಲ್ಲ, ಕೆಲವರು ಸಿಕ್ಕಿದ್ದಾರೆ, ಕೆಲವರು ಈ ಕ್ಷಣದವರೆಗೂ ಕೂಡ ಸಿಕ್ಕಿಲ್ಲ. ಅವ್ರಿಗೆಲ್ಲ ಅದು ಯಾವ ಮಟ್ಟದಲ್ಲಿ ಶಿಕ್ಷೆ ಇರುತ್ತೋ ನನಗಂತೂ ಗೊತ್ತಿಲ್ಲ. ನಮ್ಮ ಗರುಡ ಪುರಾಣ ಅನ್ನೋ ಒಂದು ಕಾನ್ಸೆಪ್ಟ್ ಐತೆ, ಒಂದು ನಂಬಿಕೆ ಐತೆ. ಅದರಲ್ಲಿ ಇಂತಿಂಥದಕ್ಕೆ ಇಂತಿಂಥ ಶಿಕ್ಷೆ ಅಂತ ಐತೆ. ಅದರಲ್ಲಿ ಸಣ್ಣ ಪುಟ್ಟ ತಪ್ಪುಗಳಿಗೆ ದೊಡ್ಡ ಮಟ್ಟದಲ್ಲಿ ಶಿಕ್ಷೆ ಐತೆ. ಇಂಥ ಶಿಕ್ಷೆಗಳಿಗೆ, ಇಂಥ ತಪ್ಪುಗಳಿಗೆ ಅದು ಯಾವ ರೀತಿಯ ಶಿಕ್ಷೆ ಇರುತ್ತೆ ನನಗಂತೂ ಗೊತ್ತಿಲ್ಲ. ಇದಿಷ್ಟು ಹೇಳ್ತಾ ಈ ಒಂದು ವಿಡಿಯೋ ನನಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ. ದಯವಿಟ್ಟು ಕೋಪಕ್ಕೆ ಕೈ ಕೊಡೋಕೆ ಹೋಗ್ಬೇಡಿ, ಬುದ್ಧಿಯನ್ನು ಕೊಡೋದಕ್ಕೆ ಹೋಗ್ಬೇಡಿ, ದುಡ್ಕೋದಿಕ್ಕೆ ಹೋಗ್ಬೇಡಿ. ನನ್ನ ಹಾರೈಕೆ ಅಥವಾ ನನ್ನ ವಿಶ್ ಮಾಡ್ತಾ ಇದ್ದೀನಿ, ಇವಳು ಜೀವನ ಪೂರ್ತಿ ಜೈಲಲ್ಲಿ ಕೊಳೆಯುವಂಥ ಪರಿಸ್ಥಿತಿ ನಿರ್ಮಾಣ ಆಗಲಿ ಅಂತ ಆ ದೇವರಲ್ಲಿ, ನಮ್ಮ ವ್ಯವಸ್ಥೆಯಲ್ಲಿ ನಾನು ಬೇಡ್ಕೊಳ್ತೀನಿ. ಇದಿಷ್ಟು ಹೇಳ್ತಾ ಎಂಡ್ ಮಾಡ್ತಾ ಇದ್ದೀನಿ. ಧನ್ಯವಾದ. ಥ್ಯಾಂಕ್ ಯು ಸೊ ಮಚ್.